ಸೂಚಿಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು ಅತ್ಯಂತ ಗೌರವದಿಂದ ಈ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. ಅಂತೆ ನಮ್ಮ ಸಚಿವರು, ನಮ್ಮ ಗಣ್ಯರು ಎಲ್ಲರೂ ಕೂಡ ಒಟ್ಟೊಟ್ಟಾಗಿ ವೇದಿಕೆಗೆ ಬಂದು ಇದೀಗ ಸಭೆಯನ್ನ ಆರಂಭ ಮಾಡೋದಕ್ಕೆ ನಾವು ಸನ್ನಿಹಿತವಾಗಿದ್ದೇವೆ. ಮತ್ತು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬುದು ನಮಗೆಲ್ಲ ಗೊತ್ತಿರುವ ಹಾಗೆ ಸನ್ಮಾನ್ಯ ನಮ್ಮ ಸಾಂಸ್ಕೃತಿಕ ನಾಯಕರಂತಾಗಿ ಇತ್ತೀಚೆಗಷ್ಟೇ ಸನ್ಮಾನ್ಯ ಮುಖ್ಯಮಂತ್ರಿಯವರು ಘೋಷಿತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಇಲಾಖೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮೆಲ್ಲ ಇವತ್ತು ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ತಮ್ಮೆಲ್ಲರ ಪರವಾಗಿ ಇಲಾಖೆ ಪರವಾಗಿ ಸ್ವಾಗತವನ್ನು ಕೊಡಲಿಕ್ಕೆ ಬಯಸ್ತೇನೆ. ಹಾಗೆ ಮತ್ತೊಮ್ಮೆ ಎಲ್ಲ ಮಾಧ್ಯಮದ ಪ್ರತಿನಿಧಿ ಅವರಿಗೂ ಕೂಡ ಸ್ವಾಗತವನ್ನು ಕೊಡಲಿಕ್ಕೆ ಬಯಸ್ತೀನಿ. ಇದೆಲ್ಲರದ ಮಧ್ಯೆ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡುವ ಈ ಒಂದು ಸಂದರ್ಭಕ್ಕೆ ಕಾರಣೀಭೂತರಾದಂತವರು ಆಯ್ಕೆ ಸಮಿತಿಯ ವಿವಿಧ ಪ್ರಶಸ್ತಿಗಳ ಪ್ರದಾನ ಸಮಾರಂಭದ ಈ ಕಾರ್ಯಕ್ರಮದ ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕೆ ಆಗುತ್ತೆ. ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಮತ್ತು ಜಾನಪದ ಶ್ರೀ ಪ್ರಶಸ್ತಿ ಇವೆಲ್ಲ ಪ್ರಶಸ್ತಿಗಳನ್ನ ಇವತ್ತ ನಾವು ಕೊಡ್ತಾ ಇದ್ದಾರೆ. ಆದ್ರೆ ಅದೊಂದು ನೋವು ನಮಗೂ ಕಾಡ್ತಾ ಇದೆ. ಪಾಪ ಅವ್ರಿದ್ದತ್ನಾಗ ಆ ಪ್ರಶಸ್ತಿ ಕೊಡ್ಬೇಕಾಗಿತ್ತು ನಾವು ನಿಜವಾಗ್ಲೂ. ಆದ್ರೆ ಅದು 2018-19 ಸಾಲಿನ ಪ್ರಶಸ್ತಿ ಏನು ಸಾಂಸ್ಕೃತಿಕ ಲೋಕಕ್ಕೆ ಎಲ್ಲದಕ್ಕೂ ಗೌರವ ಕೊಡುವಂತ ಕೆಲಸ ಏನಾದ್ರೂ ಆಗ್ತಾ ಇದೆ ಅಂದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡುವಂತ ಕೆಲಸ. ಅದಕ್ಕೆ ಗಿರಿಯ ಶ್ರೀ ಭಿಕು ರಾಮ್ಜಿ ಇದಾತೆ ಅಂತಹ ಸೇವೆಯನ್ನ ಬದುಕನ್ನ ಸನ್ಮಾರ್ಗವಾಗಿಸಿಕೊಂಡು ಸಾಧನೆ ಮಾಡಿದ್ದಾರೆ. ಸಾಮಾಜಿಕ ಸಾಮರಸ್ಯಕ್ಕಾಗಿ ಜೀವವನ್ನ ಮುಡುಪಿಟ್ಟು ಸಾಧನೆ ಮಾಡಿದ್ದಾರೆ. ದಾದಾ ಎಂದೇ ಹೆಸರನ್ನ ಪಡೆದಂತಹ ಶ್ರೀ ಭಿಕು ರಾಮ್ಜಿ ಇದಾತೆ ಅವರನ್ನ ಬಸವ ರಾಷ್ಟ್ರೀಯ ಪುರಸ್ಕಾರ 2020-21ನೇ ಸಾಲಿನ ಗೌರವವನ್ನ ನೀಡಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಸಚಿವರು ಗೌರವಿಸಿ ಪುರಸ್ಕರಿಸ್ತಾ ಇದ್ದಾರೆ. ಬಸವ ರಾಷ್ಟ್ರೀಯ ಪುರಸ್ಕಾರ 2021-22 ಡಾಕ್ಟರ್ ವೀರಣ್ಣ ರಾಜುರ 12ನೇ ಶತಮಾನ ಕನ್ನಡ ನೆಲದ ಬಹುಮುಖ್ಯ ಘಟ್ಟ, ಬಸವಣ್ಣನ ಕ್ರಾಂತಿಯುಗ, ವಚನ ಸಾಹಿತ್ಯದ ಅರುಣೋದಯದ ಕಾಲ. ಚಿಂತಕ ಡಾಕ್ಟರ್ ವೀರಣ್ಣ ರಾಜುರ ಅಧ್ಯಾಪಕ, ಪ್ರವಾಚಕ, ಲೇಖಕ, ಸಂಶೋಧಕರಾಗಿ ವಚನ ಪ್ರಭೆ ಬೆಳಗಿದ ಪ್ರಮುಖರು. ಉತ್ತರ ಕರ್ನಾಟಕದ ಗಟ್ಟಿ ಪ್ರತಿಭೆ ಡಾಕ್ಟರ್ ವೀರಣ್ಣ ರಾಜುರ. ಬಸವ ತತ್ವ ಪ್ರಚಾರದ ಸಾಧನೆಗೆ ಇದೀಗ ಕರ್ನಾಟಕ ಸರ್ಕಾರವು 2021-22ನೇ ಸಾಲಿನ ಬಸವ ರಾಷ್ಟ್ರೀಯ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ. ಇದೀಗ 2022-23ನೇ ಸಾಲಿನ ಗೌರವ ಶ್ರೀಯುತ ಆನಂದ್ ತೆಲ್ತುಂಬಡೆ. ನ್ಯಾಯವೇ ಧರ್ಮ ಈ ನಿಟ್ಟಿನಲ್ಲಿ ತಮ್ಮದೇ ವಿಶಿಷ್ಟವಾದಂತಹ ಕೆಲಸ. ಶ್ರೀಯುತ 2021-22ನೇ ಸಾಲಿನ ಬಸವ ರಾಷ್ಟ್ರೀಯ ಪುರಸ್ಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಡಾಕ್ಟರ್ ವೀರಣ್ಣ ರಾಜುರು, ಧಾರವಾಡದ ಈ ಮಣ್ಣಿನ ಪ್ರತಿಭೆಗೆ ಸಂದಾಯವಾಗಲಿ ಚಪ್ಪಾಳೆಯ ಗೌರವ. ಇದೀಗ ಶ್ರೀ ಆನಂದ್ ತೆಲ್ತುಂಬಡೆ ವಿಶಿಷ್ಟವಾದಂತ ಕಾರ್ಯವೈಖರಿ, ಅತ್ಯಂತ ವಿಶಿಷ್ಟವಾದಂತ ವಿದ್ವಾಂಸ ಬರಹಗಾರರು ಶ್ರೀಯುತ ಆನಂದ್ ತೆಲ್ತುಂಬಡೆ. ಅಪ್ಪಟ ಬಸವ ಅನುಯಾಯಿಗಳು, ಜಾತಿ ವ್ಯವಸ್ಥೆ ನಿರ್ಮೂಲನೆಯ ಹೋರಾಟ, ನಾಗರಿಕ ಹಕ್ಕುಗಳ ಕಾರ್ಯಕರ್ತರಿಗೆ ವಿಶಿಷ್ಟವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರೋದು. ಬಹುಶಃ ಎಲ್ಲ ಸಂದರ್ಭಗಳಲ್ಲೂ ಕೂಡ ವಿಶಿಷ್ಟ ಬೋಧನೆಯ ಮೂಲಕ ತಮ್ಮದೇ ಸಾಧನೆಯನ್ನು ಮಾಡಿದಂತ ವಿಶಿಷ್ಟ ಸಾಧಕರು. ಸಾಮಾಜಿಕ ಚಿಂತನೆ, ವರ್ತಮಾನದ ವಿದ್ಯಮಾನಗಳಿಗೆ ಸ್ಪಂದನೆ, ಪ್ರತಿಕ್ರಿಯೆ, ಸ್ವಭಾವ, ಸಹಜತೆ, ಬರವಣಿಗೆಗಳ ಮೂಲಕ ಚಿಂತನ ಲಹರಿಯನ್ನು ನೀಡಿ ಹೆಗ್ಗಳಿಕೆ. ಇದೀಗ ಬಸವ ರಾಷ್ಟ್ರೀಯ ಪುರಸ್ಕಾರ 2022-23ರ ಗೌರವವನ್ನು ನೀಡಿ ಸನ್ಮಾನಿಸಲಾಗ್ತಾ ಇದೆ ಶ್ರೀಯುತ ಆನಂದ್ ತೆಲ್ತುಂಬಡೆ. ಬಸವ ರಾಷ್ಟ್ರೀಯ ಪುರಸ್ಕಾರ 2023-24ನೇ ಸಾಲು ಡಾಕ್ಟರ್ NG ಮಹದೇವಪ್ಪ, ಧಾರವಾಡ. ಬದುಕಿನ ಸತ್ವ ಸೇವೆಯ ತತ್ವ ಮೌಲ್ಯಗಳ ಸಾರದ ಅಕ್ಷರ ರೂಪ. ಈ ತತ್ವಗಳ ಪ್ರಚಾರ, ಅಧ್ಯಯನ, ಅಧ್ಯಾಪನವೇ ಬಸವ ಸೇವೆ. ಆ ಸೇವೆಯನ್ನೇ ಉಸಿರಾಗಿಸಿಕೊಂಡ ಡಾಕ್ಟರ್ NG ಮಹದೇವಪ್ಪ ಪ್ರಾಧ್ಯಾಪಕ, ಬರಹಗಾರ, ಅನುವಾದಕ ಮತ್ತು ಸಂಶೋಧಕರು ಆದ ಬಹುರೂಪಿ ಸಾಧಕರು. ಕಾಫಿ ನಾಡಿನ ಸಾಹಿತ್ಯ ಪ್ರತಿಭೆ NG ಮಹದೇವಪ್ಪ ಅವರಿಗೀಗ ಕರ್ನಾಟಕ ಸರ್ಕಾರದ 2023-24ನೇ ಸಾಲಿನ ಬಸವ ರಾಷ್ಟ್ರೀಯ ಪುರಸ್ಕಾರ ಸಂದಾಯವಾಗಿದೆ. ಚಪ್ಪಾಳೆಯ ಗೌರವ ಅರ್ಪಿಸಿ ಬಂದಿದೆ. 4 ವರ್ಷಗಳ ಈ ವಿಶಿಷ್ಟವಾದಂತಹ ಸಾಧನೆಯ ಗೌರವದ ಗರಿಯನ್ನ
ಬಸವ ರಾಷ್ಟ್ರೀಯ ಪುರಸ್ಕಾರದೊಂದಿಗೆ ನೀಡಿ ಗೌರವಿಸಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರು, ಎಲ್ಲ ಗಣ್ಯರು ಜೊತೆಗೆ ನಿಂತು ಒಂದು ಸಮೂಹ ಚಿತ್ರಕ್ಕೆ ಜೊತೆಯಾಗಿದ್ದಾರೆ. 4 ಜನ ಸಾಧಕರಿಗೆ ಗೌರವಿಸೋಣ. ಮತ್ತೊಮ್ಮೆ ಚಪ್ಪಾಳಿಯನ್ನು ನೀಡಿ ಅಭಿನಂದನೆಯನ್ನು ಸಲ್ಲಿಸೋಣ. ವೇದಿಕೆಯಲ್ಲಿ ಬಸವ ತತ್ವವನ್ನು ಮಹನೀಯರು ಮತ್ತಷ್ಟು ಮಗದಷ್ಟು ಪ್ರಚುರಪಡಿಸಲಿ, ಸಮಾನತೆಯ ಸಂದೇಶ ವಿಶ್ವದೆಲ್ಲೆಡೆ ಪಸರಿಸಲಿ ಎನ್ನುವಂತಹ ಇರಾದೆಯಿಂದ ಸಾಧಕರನ್ನ ಗೌರವಿಸಲಾಗಿದೆ. ಮುಂದೆ ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀವಿ. ವೇದಿಕೆಗೆ ಗೌರವವನ್ನು ಸ್ವೀಕರಿಸೋದಕ್ಕೆ ಶ್ರೀ ಜಪಾನಂದ ಸ್ವಾಮೀಜಿಯವರು, ಪಾವಗಡದ ಶ್ರೀ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಅತ್ಯಂತ ವಿರಳ ರೀತಿಯಲ್ಲಿ ಸಮಾಜ ಸೇವಾ ಸಿಂಧು ಮನುಕುಲದ ಉದ್ಧಾರಕ್ಕೆ ಶ್ರಮಿಸಿ ದಣಿವರಿಯದ ಕಾಯಕ ಯೋಗಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ರಾಮಕೃಷ್ಣ ಆಶ್ರಮದ ವಿಶೇಷ ವೈಖರಿ, ಅದರ 11ನೇ ವಯಸ್ಸಿಗೆ ರಾಮಕೃಷ್ಣ ಆಶ್ರಮದ ಕೃಪೆಯನ್ನ ಸ್ವೀಕರಿಸಿ ವಿಶೇಷವಾಗಿ ಎಲ್ಲ ರೀತಿಯ ಕೆಲಸವನ್ನು ನಿರ್ವಹಿಸಿದ ಹೆಗ್ಗಳಿಕೆ ಶ್ರೀ ಜಪಾನಂದ ಸ್ವಾಮೀಜಿಯವರು. ಆ ಹಿನ್ನೆಲೆಯಲ್ಲಿ ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ 2020-21 ನೀಡಿ ಗೌರವಿಸಲಾಗ್ತಾ ಇದೆ. ನಾವು ಅಭಿನಂದಿಸೋಣ ಚಪ್ಪಾಳೆಗಳ ಮೂಲಕ. ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ 2021-22 ಭಾಜನರಾಗಿದ್ದಾರೆ ಶ್ರೀ ಸದಾನಂದ ಮಾಸ್ಟರ್. ಸಮಷ್ಟಿ ಪ್ರಜ್ಞೆಯೇ ಲೋಕ ಕಲ್ಯಾಣ ಕಾರ್ಯಗಳ ಮೂಲದ್ರವ್ಯ. ಬೋಧನೆ, ಸಾಮಾಜಿಕ ಕಾರ್ಯ, ಸಮಾಜದ ಸ್ವಾಸ್ಥ್ಯ ರಕ್ಷಣೆ ಎಲ್ಲವೂ ಸೇವಾ ಮಾದರಿಗಳು. ಈ ತ್ರಿವಳಿ ಸೇವಾ ಪಥವನ್ನ ಜೀವನ ಪಥವಾಗಿರಿಸಿಕೊಂಡಿರುವಂತವರು ಶ್ರೀ ಸದಾನಂದ ಮಾಸ್ಟರ್. ಶಿಕ್ಷಕ, ಪತ್ರಕರ್ತ, ಸಮಾಜ ಸೇವಕ, ಲೇಖಕರಾಗಿ ಬಹುಮುಖಿ ಸೇವೆ, ಸ್ಮರಣೀಯ ಸಾಧನೆ. ಅವರ ಎಲ್ಲ ಸಾಧನೆಗಳನ್ನ ಗುರುತಿಸಿ ಇದೀಗ ಕರ್ನಾಟಕ ಸರ್ಕಾರ 2021-22ನೇ ಸಾಲಿನ ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಶ್ರೀ ಜಿನದತ್ತ ದೇಸಾಯಿ, ಅಹಿಂಸೆಯೇ ಪರಮ ಧರ್ಮ, ನ್ಯಾಯಗಳ ತೀರ್ಮಾನದಲ್ಲಿ ಸಂವೇದನೆ ಅತ್ಯವಶ್ಯಕ. ಅಸೂಕ್ಷ್ಮ ನಡೆಯಿಂದ ಸಮಾಜದ ಸೌಹಾರ್ದತೆಗೆ ಶ್ರಮಿಸಿದ ನ್ಯಾಯ ಚೇತನ ಶ್ರೀ ಜಿನದತ್ತ ದೇಸಾಯಿ ಕವಿ, ಲೇಖಕರು ಆಗಿರುವ ನಿವೃತ್ತ ನ್ಯಾಯಮೂರ್ತಿಗಳು. ನ್ಯಾಯಾಂಗ ಕ್ಷೇತ್ರದಲ್ಲಿ ತಮ್ಮದೇ ವಿಶಿಷ್ಟವಾದಂತಹ ಕೊಡುಗೆ, ಹಲವು ರೀತಿಯ ತಮ್ಮದೇ ಆದಂಥ ವೈಖರಿಗಳ ಜೊತೆಗೆ 7 ಗ್ರಂಥಗಳ ಸಂಪಾದನೆ, 16 ಸಾಹಿತ್ಯಿಕ ಕಾರ್ಯಗಳಲ್ಲಿ, ಜೊತೆಗೆ ಕವಿತಾ ಸಂಕಲನ ಕರ್ತೃ, ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲೂ ತಮ್ಮದೇ ಕೊಡುಗೆಯನ್ನು ನೀಡಿದ್ದಾರೆ. ಜಿನದತ್ತ ದೇಸಾಯಿ ಅವರ ಬದುಕು ಬರಹ ಕುರಿತೆ 7 ಕೃತಿಗಳು ಪ್ರಕಟವಾಗಿದೆ. ವೇದಿಕೆಯಲ್ಲಿ ಶ್ರೀ ಜಿನದತ್ತ ದೇಸಾಯಿ ಅವರನ್ನ ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ 2022-23 ನೀಡಿ ಗೌರವಿಸಲಾಗ್ತಾ ಇದೆ. ಅಭಿನಂದಿಸೋಣ ಚಪ್ಪಾಳೆಗಳ ಮೂಲಕ. ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ ಸಂದಾಯವಾಗುತ್ತಿದೆ. ಇದೀಗ ಗಾಂಧಿ ಸೇವಾಶ್ರಮ ಸಬರಮತಿ ಸುದರ್ಶನ ಅಯ್ಯಂಗಾರ್ ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ವಿಶ್ವದ ಶಾಂತಿ ದೂತ. ಗಾಂಧಿ ಬದುಕೆ ದಿವ್ಯ ಸಂದೇಶ. ಅಹಿಂಸೆಯಿಂದಲೇ ಬ್ರಿಟಿಷರನ್ನ ಮಡಿಸಿದ ಪ್ರಭು. ಅಹಮದಾಬಾದ್ನ ಸಬರಮತಿ ಗಾಂಧಿ ಸೇವಾಶ್ರಮ ಗಾಂಧಿ ಚಿಂತನೆಯ ಸ್ಥಾವರ. ಸ್ವಾತಂತ್ರ್ಯ ಚಳವಳಿಗೆ ಹೊಸ ದಿಕ್ಕು ತೋರಿದ ಸೇವಾ ಕೇಂದ್ರ. ಅವರಿಗೀಗ ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಕರ್ನಾಟಕ ಸರ್ಕಾರ 2023-24ನೇ ಸಾಲಿನ ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಪಂಚಗಳೇ, ಈ 4 ಸಾಧಕರನ್ನ ಗೌರವಿಸಿ ಮತ್ತೊಮ್ಮೆ ಚಪ್ಪಾಳೆಗಳ ಮುಖೇನ. ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ 4 ವರ್ಷಗಳ ಗೌರವವನ್ನು ನೀಡಿ ಸನ್ಮಾನಿಸಿ ಅಭಿನಂದಿಸಲಾಗಿದೆ. ಎಲ್ಲರೂ ಕೂಡ ತಮ್ಮದೇ ರೀತಿಯಲ್ಲಿ ಸಾಧನೆಯ ಶಿಖರದಲ್ಲಿ ಸಾಧನೆಯ ಮೈಲಿಗಲ್ಲುಗಳನ್ನು ಸ್ಥಾಪನೆ ಮಾಡಿ ನಮಗೆ ಸ್ಫೂರ್ತಿಯಾಗಿದ್ದಾರೆ, ಸಮಾಜಕ್ಕೆ ಶಕ್ತಿಯಾಗಿ. ಅವರ ಸಾಧನೆಯ ಒಂದು ತುಣುಕು, ಒಂದು ಕಿಡಿ ನಮ್ಮ ಮೇಲೆ ಪ್ರಭಾವವನ್ನು ಬೀರಿದೆ ಆದಲ್ಲಿ ಅದು ಈ ಕಾರ್ಯಕ್ರಮದ ಸಾರ್ಥಕ್ಯವು ಬೆಳೆದು ಬಂದಂಥವರು ನಾವು. ಆ ಮಹನೀಯರನ್ನ ಕಾಣುವಂತಹ ಸೌಭಾಗ್ಯವನ್ನ ಕಲ್ಪಿಸಿಕೊಟ್ಟಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಇದೀಗ ವೇದಿಕೆಯಲ್ಲಿ ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ಶ್ರೀ ಎಂ ವಾಸುದೇವ್ ಮೋಹಿತೆ. ಸ್ವರ ಸೇವೆಗೆ ಗಾಯನ ವಾದನ ಸಂಘಟನೆ ಇದೆಲ್ಲವೂ ಕೂಡ, ಅದರ ವಿಶೇಷವಾಗಿ ಮೃದಂಗ ವಾದನದಲ್ಲಿ ಅಂತಹ ಅದ್ವಿತೀಯ ಸಾಧನೆಯನ್ನ ಗೈದಿರೋದು ವಿದ್ವಾಂಸರಾದಂತಹ ಎಂ ವಾಸುದೇವ ಮೋಹಿತೆಯರು. ಪಕ್ಕ ವಾದ್ಯದ ಪಕ್ವ ಕಲಾವಿದರು, ತಾಳವಾದ್ಯ ಕಲೆಯ ಉತ್ತಮ ಬೋಧಕರು. ಬೆಂಗಳೂರಿನಂತಹ ಮಹಾನಗರದಲ್ಲಿ ಹುಟ್ಟಿದಂತಹ ಧೀಮಂತರು ನಿರಂತರವಾಗಿ ಸಂಗೀತದ ಮೂಲಕ ಕೆಲಸ. ಬೆಂಗಳೂರಿನ ಜೆಕೆ ಫೌಂಡೇಶನ್ ದಿ ವ್ಯಾಲಿ ಸ್ಕೂಲ್ನಲ್ಲಿ ಬೋಧಕರಾಗಿ ವೃತ್ತಿ ಆರಂಭ ಮಾಡ್ತಾರೆ. ಅಲ್ಲಿಂದ ಇಡೀ ದೇಶದ ದಿಗ್ಗಜರಿಗೆ ಗೌರವ ಸೂಚಿಸುವ ರೀತಿಯಲ್ಲಿ ಸಹಕರಿಸಿದ್ದಾರೆ. ಶ್ರೀ ಎಂ ವಾಸುದೇವ ಮೋಹಿತೆ ಅವರಿಗೆ ಅಭಿನಂದನೆಗಳು. 2020-21ನೇ ಸಾಲಿನಲ್ಲಿ.
ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ 2021-22 ಭಾಜನರಾಗಿದ್ದಾರೆ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ. ಪದ್ಮ ವಿಭೂಷಣ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಹಿಂದೂಸ್ತಾನಿ ಸಂಗೀತದ ಮೇರು ಪ್ರತಿಭೆ, ಅಂತಾರಾಷ್ಟ್ರೀಯ ಖ್ಯಾತಿಯ ಬಾಂಸುರಿ ವಾದಕರು. ಜಗತ್ತಿನ ಮೂಲೆ ಮೂಲೆಗೆ ಚಿರಪರಿಚಿತರಾಗಿರುವ ನಾದ ತಪಸ್ವಿ ಹರಿಪ್ರಸಾದ್ ಚೌರಾಸಿಯಾ ಕುಸ್ತಿ ಪೈಲ್ವಾನರ ಮನೆತನದ ಕುಡಿ. ಅಲಹಾಬಾದ್, ಹುಟ್ಟೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೂಸ್ತಾನಿ ಸಂಗೀತವನ್ನ ಅತ್ಯಂತ ಜನಪ್ರಿಯಗೊಳಿಸಿದಂತಹ ಅಚ್ಚಳಿಯದ ಸಾಧನೆ, ನೂರಾರು ಧ್ವನಿ ಮುದ್ರಿಕೆಗಳು. ಅವರ ಎಲ್ಲ ಸಾಧನೆಗಳನ್ನ ಪರಿಗಣಿಸಿ ಮೇರು ಶಿಖರಕ್ಕೆ ಇದೀಗ ಕರ್ನಾಟಕ ಸರ್ಕಾರ 2021-22ನೇ ಸಾಲಿನ ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇದೀಗ ಶ್ರೀ ನಿತ್ಯಾನಂದ ಹಳದಿಪುರ ಅವರು 2022-23ನೇ ಸಾಲಿನ ಗೌರವ. ಸಂಗೀತಗಾರನಿಗೆ ಸ್ವರವೇ ಉಸಿರು ಅನ್ನೋ ಹಾಗೆ ಶ್ರೀ ನಿತ್ಯಾನಂದ ಹಳದಿಪುರ ಅವರು ಅಂತಹ ವಿರಳ ಕಲಾಚೇತನ, ಭಾರತ ಕಂಡ ಶ್ರೇಷ್ಠ ಕೊಳಲು ವಾದಕರಲ್ಲಿ ಪ್ರಮುಖರು. ದೂರದರ್ಶನದ ಎ ದರ್ಜೆಯ ಕಲಾವಿದರಾಗಿ ಜೀವಮಾನ ಸಾಧನೆ ಪ್ರಶಸ್ತಿ, ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟ್ರೀಯ ಪ್ರಶಸ್ತಿ, ತಾನ್ಸೇನ್ ಪ್ರಶಸ್ತಿ, ಹೀಗೆ ಪ್ರಶಸ್ತಿಯ ಸಾಲು ಸಾಲು. ಈ ಬಾರಿಯ ಗೌರವ ಪ್ರಶಸ್ತಿ ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ 2022-23ರ ಗೌರವ ಶ್ರೀ ನಿತ್ಯಾನಂದ ಹಳದಿಪುರ ಅವರಿಗೆ. ಶ್ರೀ ಶ್ರೀರಾಮುಲು ಕೋಲಾರ 2023-24ನೇ ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಾದಸ್ವರವನ್ನೇ ಬದುಕಿನ ಉಸಿರಾಗಿಸಿಕೊಂಡ ಕಲಾವಿದರು ಭರಪೂರ. ಆ ಪರಂಪರೆಯಲ್ಲಿ ಶ್ರೀರಾಮುಲು ಬೇರು ಶಿಖರ, ಶ್ರೋತೃಗಳ ಮನಗೆದ್ದ ನಾದ ಚಿಂತಾಮಣಿ. ಶ್ರೀರಾಮುಲು ಚಿನ್ನದ ನಾಡಿನ ಕಲಾ ಪ್ರತಿಭೆ. ಕರ್ನಾಟಕದಾದ್ಯಂತ ಮಾತ್ರವಲ್ಲದೆ ಕಾಣಿಪಾಕಂ, ಚಿತ್ತೂರು ಮುಂತಾದ ಕಡೆ ತಮ್ಮ ನಾದ ಸುದೆಯನ್ನ ಉಣಬಡಿಸಿದಂತಹ ಕಲಾವಿದರು. ಅವರ ಸಾಧನೆಗೆ ಇದೀಗ 2023-24ನೇ ಸಾಲಿನ ಪ್ರತಿಷ್ಠಿತ ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ಸಂದಾಯವಾಗಿದೆ. ಈ 4 ವಿದ್ವನ್ಮಣಿಗಳಿಗೆ, ಸ್ವರ ಸಾಧಕರಿಗೆ ಚಪ್ಪಾಳೆಯ ಗೌರವ ಸಂದಾಯವಾಗಲಿ. ಪ್ರೀತಿಯ ಬಂಧುಗಳು, ಮೈಸೂರು ಸಂಸ್ಥಾನದ ಆಸ್ಥಾನ ಕಲಾವಿದರಾದಂತಹ ಟಿ ಚೌಡಯ್ಯನವರ ಹೆಸರಿನಲ್ಲಿ ಪ್ರತಿ ಬಾರಿಯೂ ಕೊಡುವಂತೆ ಈ ಬಾರಿ 4 ವರ್ಷಗಳ ಗೌರವ ಪುರಸ್ಕಾರವನ್ನು ನೀಡಲಾಗಿದೆ. ಈ 4 ಜನ ಹಿರಿಯ ಸಾಧಕರನ್ನ ಗೌರವಿಸಿ ಪ್ರಶಸ್ತಿ ನೀಡಲಾಗಿದೆ. ಅಭಿನಂದಿಸೋಣ, ನಮ್ಮ ಗೌರವವನ್ನು ಮತ್ತೊಮ್ಮೆ ಸೂಚಿಸೋಣ ಚಪ್ಪಾಳೆಗಳ ಮೂಲಕ. ಮುಂದಿನ ಪ್ರಶಸ್ತಿ ಪಂಡಿತ್ ಪಂಚಾಗಿ. ಆ ಹಿನ್ನೆಲೆಯಲ್ಲಿ ಜಗನ್ಮಾತಾ ಅಕ್ಕಮಹಾದೇವಿ ಆಶ್ರಮ ಟ್ರಸ್ಟ್ ಲಿಂಗೈಕ್ಯ ಮಹಾಜಗದ್ಗುರುಗಳಾದಂತಹ ಲಿಂಗಾನಂದ ಸ್ವಾಮಿಗಳ ಕನಸಿನ ಕೂಸು ಅಕ್ಕಮಹಾದೇವಿ ಜಯಂತಿಯಂದು ಮಾತೆ ಮಹಾದೇವಿ ಅವರಿಗೆ ಪ್ರಥಮ ಪೀಠಾಧೀಶ ಪಟ್ಟ. ಅಲ್ಲಿ ಗಂಗಾದೇವಿ ವಿಶೇಷವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಅಕ್ಕನ ಸ್ಮರಣೆಯಲ್ಲಿ ವಚನ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಾರ್ಥನಾ ಮಂದಿರ, ಬಸವ ಮಂಟಪ ನಿರ್ಮಾಣ, ಪ್ರತಿ ಭಾನುವಾರ ಶರಣ ಸಂಗಮ, ಸಾಮೂಹಿಕ ಪ್ರಾರ್ಥನೆ, ಹೀಗೆ ಹಲವು ರೀತಿಯಲ್ಲಿ ಕರ್ನಾಟಕ ಮಾತ್ರವಲ್ಲದೆ ದೆಹಲಿ, ಮಹಾರಾಷ್ಟ್ರ, ಆಂಧ್ರ ಇಲ್ಲೆಲ್ಲವೂ ಕೂಡ ದೊಡ್ಡ ಮಟ್ಟದ ಕೆಲಸ. ಕೂಡಲ ಸಂಗಮದಲ್ಲಿ ಪ್ರತಿ ವರ್ಷ ಹೀಗೆ ಸಾಧನೆ ಮಾಡಿದ ಜಗನ್ಮಾತೆ ಅಕ್ಕಮಹಾದೇವಿ ಆಶ್ರಮ ಟ್ರಸ್ಟ್ ಧಾರವಾಡ ಶ್ರೀ ಗಂಗಾದೇವಿಗೆ ಈ ಗೌರವ ಅಕ್ಕಮಹಾದೇವಿ ಪ್ರಶಸ್ತಿ 2020-21. ಅಕ್ಕಮಹಾದೇವಿ ಪ್ರಶಸ್ತಿ 2021-22ಗೆ ಭಾಜನರಾಗಿದ್ದಾರೆ ಡಾಕ್ಟರ್ ಆರ್ ಸುನಂದಮ್ಮ ಮಂಡ್ಯ. ತಾರತಮ್ಯಗಳನ್ನು ಹೋಗಲಾಡಿಸಿ ಸಮಾಜ ನಿರ್ಮಾಣದ ಕನಸನ್ನು ಬಿಟ್ಟಿದಂತಹ ವಚನ ಸಾಹಿತ್ಯದ ಮೌಲ್ಯಗಳನ್ನು ಎತ್ತಿ ಹಿಡಿದ ಸ್ತ್ರೀ ಬರಹಗಾರರು ಅನೇಕ. ಡಾಕ್ಟರ್ ಆರ್ ಸುನಂದಮ್ಮ ಆ ದಿಸೆಯಲ್ಲಿ ಕಂಡುಬರುವ ಪ್ರಮುಖ ಹೆಸರು. ಬರಹಗಾರ್ತಿ, ಪ್ರಾಧ್ಯಾಪಕಿ, ಚಿಂತಕಿ ಹಾಗೂ ಸಂಶೋಧಕಿ ಡಾಕ್ಟರ್ ಆರ್ ಸುನಂದಮ್ಮ ಅವರಿಗೆ 2021-22ನೇ ಸಾಲಿನ ಅಕ್ಕಮಹಾದೇವಿ ಪ್ರಶಸ್ತಿಯನ್ನ ಕೊಡಮಾಡಲಾಗಿದೆ. ಇನ್ನು ಶ್ರೀಮತಿ ಮೀನಾಕ್ಷಿ ಬಾಳಿ ಸಮಾಜಮುಖಿ ಚಿಂತನೆ, ನವ ಸಮಾಜದ ಪರಿಕಲ್ಪನೆಯ ಸಾಕಾರಕ್ಕಾಗಿ ಹಗಲಿರುಳು ಶ್ರಮಿಸಿದ ಶ್ರೀಮತಿ ಮೀನಾಕ್ಷಿ ಬಾಳಿ ಸ್ತ್ರೀವಾದದ ಗಟ್ಟಿ ಧ್ವನಿ. ಲೇಖಕಿ, ಹೋರಾಟಗಾರ್ತಿ, ಸಂಶೋಧಕಿ ಹಾಗೂ ಚಿಂತಕಿಯೂ ಆಗಿರುವ ಬಹುಮುಖ್ಯ ಸಾಧಕರು. ಇದು ವೇದಿಕೆಯಲ್ಲಿ ಅವರಿಗೆ ಗೌರವ ನೀಡಲಾಗ್ತದೆ 2022-23ನೇ ಸಾಲಿನ ಅಕ್ಕಮಹಾದೇವಿ ಪ್ರಶಸ್ತಿ. ಅಕ್ಕಮಹಾದೇವಿ ಪ್ರಶಸ್ತಿ 2023-24ಕ್ಕೆ ಭಾಜನರಾಗಿದ್ದಾರೆ ಡಾಕ್ಟರ್ ವಸುಂಧರಾ ಭೂಪತಿ. ವೈದ್ಯಕೀಯ ಸಾಹಿತ್ಯ ರಚನೆಯ ಜೊತೆಗೆ ಸಮಾಜದಲ್ಲಿ ವೈಚಾರಿಕ ಚಿಂತನೆ, ಸಾಮಾಜಿಕ ಸಮಾನತೆಯ ಆಲೋಚನೆ ಬಿತ್ತುವ ತ್ರಿವಿಧ ಸೇವೆಗೈದವರು ಡಾಕ್ಟರ್ ವಸುಂಧರಾ ಭೂಪತಿ. ಲೇಖಕಿ, ವೈದ್ಯೆ, ಚಿಂತಕಿ, ದಕ್ಷ ಆಡಳಿತಗಾರ್ತಿಯಾಗಿ ಅವರದ್ದು ಬಹುಮುಖ ಸೇವೆ, ಬಹುರೂಪಿ ಸಾಧನೆ. ಅವರ ಸಾಧನೆಗಳನ್ನು ಪರಿಗಣಿಸಿ 2023-24ನೇ ಸಾಲಿನ ಅಕ್ಕಮಹಾದೇವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಮತ್ತೊಂದು ಸುತ್ತಿನ ಚಪ್ಪಾಳೆಯ ಗೌರವ ಎಲ್ಲ ಸಾಧಕರಿಗೆ. ಹೆಮ್ಮೆ, ಅಭಿಮಾನ ಮತ್ತೆ ನಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಇದೀಗ ಮುಂದೆ ಕನಕಶ್ರೀ ಪ್ರಶಸ್ತಿಗೆ ಭಾಜನರಾದ ಸಾಧನೆ ಆಯ್ದುಕೊಂಡ ಕ್ಷೇತ್ರದಲ್ಲಿ ಅನನ್ಯತೆಯನ್ನು ದಾಖಲಿಸುವಾಗ ಹಗಲಿರುಳೆನ್ನದಂತಹ ಅಪಾರವಾದ ಪರಿಶ್ರಮ,
ಆಯ್ದುಕೊಂಡರು. ಫ್ರಂಟ್ ಅಲ್ಲಿ ಇರೋರು ಕ್ಲಿಯರ್ ಮಾಡ್ಕೊಡ್ಬೇಕಂತೆ ಕ್ಯಾಮ್ರಾ ಪರ್ಸನ್ಸ್. ಸೊ ದಯವಿಟ್ಟು ಕೂತ್ಕೊಂಡ್ಬಿಡಿ ಎಲ್ಲರೂ ಫ್ರಂಟ್ ರೋ ನಲ್ಲಿ ಮೇಲಿಂದ ಬ್ಯಾಲ್ಕನಿಯಿಂದ ತೆಗಿತಾ ಇದ್ದಾರೆ. ಸೊ ಐ ಥಿಂಕ್ ಇಟ್ ಬಿ ಎ ಬ್ಯೂಟಿಫುಲ್ ಫೋಟೋ. ದಯಮಾಡಿ ಎಲ್ಲರೂ ಕೂಡ ಸಂಭ್ರಮಿಸೋಣ. ಎದುರು ಭಾಗದಲ್ಲಿ ನಮ್ಮ ಛಾಯಾಗ್ರಾಹಕರು ಜೊತೆಲಿದ್ದಾರೆ. ಒಂದು ಆಯಾಯ ಕ್ಷೇತ್ರಗಳಲ್ಲಿ ಅರ್ಹ ವ್ಯಕ್ತಿಗಳನ್ನ ಆಯ್ಕೆ ಮಾಡತಕ್ಕಂಥದ್ದು ಅಗತ್ಯ. ಆ ಕಾರಣದಿಂದ ಯಾವುದೋ ಇನ್ಫ್ಲೂಯೆನ್ಸ್ ಮಾಡಿ ಯಾರೋ ಹೇಳಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಕ್ಕಂಥದ್ದು ಆಗಲ್ಲ. ನನಗೆ ಬಹಳ ಆಪ್ತರು ಬಹಳ ಜನ ಹೇಳ್ತಾರೆ, ನಮಗೆ ಪ್ರಶಸ್ತಿ ಕೊಡಿಸಿ ಹಿಂಗೆಲ್ಲ ಅಂತ ಹೇಳ್ತಾರೆ. ನೋಡಪ್ಪ, ನಾನು ನಿಷ್ಠುರವಾಗಿ ಹೇಳ್ತೀನಿ, ಯಾರಿಗೂ ಶಿಫಾರಸು ಮಾಡಲ್ಲ. ಅವರು ಆಯ್ಕೆ ಸಮಿತಿಯವರು ಅರ್ಹರನ್ನ ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಆದ್ರಿಂದ ನಾನು ಇಂಟರ್ಫಿಯರ್ ಆಗಲ್ಲ. ಆಯ್ಕೆ ಸಮಿತಿ ರಚನೆ ಮಾಡೋದು ಯಾಕೆ? ಅವ್ರಿಗೆ ಸ್ವಾತಂತ್ರ್ಯ ಇಲ್ಲದೆ ಹೋದ್ರೆ, ಅರ್ಹರನ್ನ ಆಯ್ಕೆ ಮಾಡ್ತಕ್ಕಂಥ ಅವಕಾಶ ಇಲ್ಲದೆ ಹೋದ್ರೆ ಆಯ್ಕೆ ಸಮಿತಿ ಯಾಕೆ ರಚನೆ ಮಾಡಬೇಕು? ನಾವೇ ರಾಜಕೀಯವಾಗಿ ತೀರ್ಮಾನಗಳು ತಗೊಂಡು ಮಾಡಬಹುದು. ಆದರೆ ಆ ಥರದ್ದು ತೀರ್ಮಾನಗಳನ್ನ ಮಾಡಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಮಾತನಾಡದಂತ ನಮ್ಮ ಮೊರಡು ಸಿದ್ದಪ್ಪನವರು ಅವರು ಕೆಲವು ವಿಚಾರಗಳನ್ನ ಅವ್ರು ಮಾತನಾಡುವಾಗ ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕೆ ರವೀಂದ್ರ ಕಲಾಕ್ಷೇತ್ರಕ್ಕೆ 24 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಅಂತೇಳಿ ನಾವಿನ್ನೂ ತೀರ್ಮಾನ ಮಾಡಿಲ್ಲ. ಎಷ್ಟು ಮಾಡಬೇಕು ಅಂತಕ್ಕಂಥದ್ದು ಮಾಡಿಲ್ಲ. ಬಟ್ ರಿನೋವೇಟ್ ಮಾಡಬೇಕು. ಯಾಕಂತಂದ್ರೆ ಇಲ್ಲಿ ಶೆಕೆ ಆಗ್ತದೆ, ಸರಿಯಾದ ರೀತಿಯಲ್ಲಿ ಗಾಳಿ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಥರ ಮಾಡಬೇಕು ಅಂತ ಆಲೋಚನೆ ಇದೆ. ಇನ್ನೂ ತೀರ್ಮಾನ ಆಗಿಲ್ಲ. ಹಿಂದುಗಡೆ ಇದೆಯಲ್ಲ ಅಂತಂದ್ರು ಬಯಲು ಮಂದಿರ, ಅದನ್ನು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥದ್ದು ಇದೆ. ಆ ಬಯಲು ಮಂದಿರ ಮತ್ತೆ ಇದು ರವೀಂದ್ರ ಕಲಾಕ್ಷೇತ್ರ ಬಹಳ ವರ್ಷ ಆಗಿದೆ. ಅದನ್ನ ರಿನೋವೇಟ್ ಮಾಡಬೇಕು ಅಂತಕ್ಕಂಥದ್ದು ಬಿಟ್ರೆ 24 ಕೋಟಿ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ. ಮತ್ತೆ ನಾವೆಲ್ಲರೂ ಕೂಡ ಇನ್ನೊಂದು ಯಾವ ವಿಚಾರ ಹೇಳುತ್ತವರು, ದೇವಸ್ಥಾನಗಳಿಗೆ ನಾವೇನು ಮುದ್ರಾ ಇಲಾಖೆಯಲ್ಲಿ ಯಾವುದೂ ತೀರ್ಮಾನ ಮಾಡಿಲ್ಲ. ನಾನು ಕೂಡ ನಿಮ್ಮ ಅಭಿಪ್ರಾಯನೇ ಓದಿರ್ತಕ್ಕಂಥವ್ರು. ಅದಕ್ಕೆ ಇಂಥದೇ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅದ್ರ ನಂಬಿಕೆ ಇಲ್ಲ. ಶರ್ಟ್ ಹಾಕೊಂಡಿರೋರು ಶರ್ಟ್ ಹಾಕಬಹುದು, ಪ್ಯಾಂಟ್ ಹಾಕೊಂಡಿರೋರು ಪ್ಯಾಂಟ್ ಹಾಕೋಬಹುದು, ಸೀರೆ ಉಟ್ಟಿರೋರು ಸೀರೆ ಉಟ್ಟಿರ್ಬೋದು, ಅಥವಾ ಎಂಥದಮ್ಮ ಇನ್ನೊಂದು ಹಾಕೊಂಡು ಹೋಗ್ಬೋದು. ಇವರು ಇಂಥದೇ ಡ್ರೆಸ್ ಹಾಕೊಂಡು ಬರ್ರಿ ಅಥವಾ ಬಟ್ಟೆ ಬಿಚ್ಚಾಕೊಂಡು ಬರ್ರಿ ಅಂತ ಹೇಳೋದಿಲ್ಲ. ಭಕ್ತಿ ಶುದ್ಧವಾಗಿದೆ ಇದ್ದರೆ ಸಾಕು ಅಷ್ಟೇ. ಶುದ್ಧವಾದಂತ ಭಕ್ತಿ ಇರಬೇಕು. ಶುದ್ಧವಾದಂತ ಭಕ್ತಿನೇ ಇಲ್ಲದೆ ಹೋದ್ರೆ, ಆಷಾಢ ಮೂರ್ತಿ ತರದ ಭಕ್ತಿ ಇದ್ರೆ ಪ್ರಯೋಜನ ಏನು? ಆಮೇಲೆ ಬಸವಾದಿ ಶರಣರು ಹೇಳಿದ್ರಲ್ಲ, ದೇವರು ಇಲ್ಲೇ ಇದ್ದಾನೆ, ಎಲ್ಲ ಕಡೆಗೂ ದೇವರು ಇದ್ದಾನೆ. ದೇವರು ಸರ್ವತ್ರಯಾಮಿ ಅಂತ ಹೇಳ್ತಾರೆ. ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ವನ್ನಗಳವಯ್ಯ. ದೇವರು ಇಲ್ಲೇ ಇರುವಾಗ ಕೆಲವರು ನಂಬಿಕೆ, ದೇವರು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನೋ ಒಂದು ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಇರಬೇಕು. ನಾವು ನಂಬಿಕೆಗಳಿಗೆ ವಿರುದ್ಧ ಇಲ್ಲ, ಯಾರ ನಂಬಿಕೆಗಳಿಗೂ ವಿರುದ್ಧ ಇಲ್ಲ. ಆದರೆ ಎಲ್ಲರೂ ಕೂಡ ದೇವ್ರು ಬಯಸೋದೇನಪ್ಪ ಅಂತಂದ್ರೆ ಎಲ್ಲರೂ ಮನುಷ್ಯರಾಗಿರಿ ಅಂತ ಅಷ್ಟೇ ಹೇಳೋದು.
ಮನುಷ್ಯರಾಗಿರಿ, ಪರಸ್ಪರ ದ್ವೇಷಿಸಬೇಡಿ, ಪರಸ್ಪರ ಪ್ರೀತಿಸಿ ಅಂತ ಹೇಳ್ತಾರೆ. ಅಷ್ಟೇ ದೇವರು. ಪರಸ್ಪರ ಪ್ರೀತಿಸ್ಬೇಕು ಹೊರತು ದ್ವೇಷಿಸಬಾರ್ದು. ಯಾರನ್ನ ಯಾರು ಕೂಡ ದ್ವೇಷಿಸಬಾರ್ದು. ಯಾವ ಧರ್ಮದಲ್ಲೂ ಕೂಡ ಇರಲ್ಲ. ಇಂದ ನಾವು ಧರ್ಮದ ಹೆಸರು ಹೇಳ್ಕೊಂಡು ಜನ ವಿಭಾಗ ಮಾಡ್ತಕ್ಕಂಥದ್ದು ಆಗ್ಬಾರ್ದು. ಜನಗಳ ಮಧ್ಯದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಕ್ ಹೋಗ್ಬಾರ್ದು. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಬಸವಾದಿ ಶರಣರು ಹೇಳಿದ್ರಲ್ಲ, ಎಲ್ಲರಿಗೂ ಅವಕಾಶ ಇರಬೇಕು, ಸಮಾಜ ನಿರ್ಮಾಣ ಆಗಬೇಕು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಮನುಷ್ಯರಾಗಿ ಬದುಕಬೇಕು. ಇದರಲ್ಲಿ ನಮ್ಮ ಸರ್ಕಾರ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಸಮಾಜದಲ್ಲಿ ಬದಲಾವಣೆ ಬಸವಾದಿ ಶರಣರು ಬಯಸಿದ್ರು. ಮೌಢ್ಯಗಳು ಹೋಗ್ಬೇಕು, ಕಂದಾಚಾರಗಳು ಹೋಗ್ಬೇಕು, ವೈಚಾರಿಕತೆ ಬೆಳಿಬೇಕು, ಒಟ್ಟು ಸಂಪ್ರದಾಯಗಳೆಲ್ಲ ಹೋಗಿ ನಾವೆಲ್ಲರೂ ಕೂಡ ಜಾತಿ ಹೋಗಿ, ವರ್ಗ ಹೋಗಿ, ಸಮಾನರಾಗಿ ಬದುಕಬೇಕು ಅಂತಕ್ಕಂಥದ್ದು. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಾದಿ ಶರಣರು ಹೇಳದಂತ ಅನೇಕ ವಿಚಾರಗಳನ್ನು ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಯಾರು ಸಂವಿಧಾನ ಗೌರವಿಸ್ತಾರೆ ಅದು ಬಸವಾದಿ ಶರಣರನ್ನ ಗೌರವಿಸ್ತಾರೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತೇನೆ, ಸಂವಿಧಾನನ ರಕ್ಷಿಸಬೇಕು, ಗೌರವಿಸ್ಬೇಕು. ಯಾಕಂದ್ರೆ ಸಂವಿಧಾನವನ್ನ ರಕ್ಷಣೆ ಮಾಡಿದ್ರೆ ಆ ಸಂವಿಧಾನ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಅನೇಕ ಸಾರಿ ಹೇಳಿದ್ದೀನಿ. ಸೊ ಹಾಗಾಗಿ ಬಸವಾದಿ ಶರಣರನ್ನ ಗೌರವಿಸೋದು ಅಂತಂದ್ರೆ ಸಂವಿಧಾನ ಗೌರವಿಸಿದಾಗ್ತದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸಿದಾಗ್ತದೆ. ಸೊ ನಾನು ಅನೇಕ ವಿಚಾರಗಳನ್ನ ಮಾತನಾಡಬೇಕು ಅಂತ ಇದ್ರೂ ಕೂಡ ಮಾತನಾಡಕ್ಕೆ ಹೋಗದ ಸಮಯ ಬೇರೆ ಆಗಿದೆ. ಬಹಳ ಹೊತ್ತಿನಿಂದ ಪಾಪ ನಾನು ತಡವಾಗಿ ಬೇರೆ ಬಂದೆ. ಬಹಳ ಹೊತ್ತಿನಿಂದ ಕಾಯ್ಕೊಂಡಿದ್ದಾರೆ, ಮತ್ತೆ ವಯಸ್ಸಾದವರೆಲ್ಲ ಇದ್ದಾರೆ. ಸೊ ಹಾಗಾಗಿ ಅವ್ರ ಮನೆ ಕೂಡ ಹೋಗ್ಬೇಕಾಗತ್ತೆ, ಮನೆ ಸೇರ್ಬೇಕಾಗತ್ತೆ. ಅವರೆಲ್ರಿಗೂ ಮತ್ತೊಮ್ಮೆ ಹೇಳ್ತೀನಿ, ಅವರಿಗೆ ಸರ್ಕಾರದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು. ಅವರ ಸಾಧನೆ ಇದೆಯಲ್ಲ, ಮುಂದಿನ ಪೀಳಿಗೆಗೆ, ಯುವ ಪೀಳಿಗೆಗೆ ಮಾರ್ಗದರ್ಶನ ಆಗಲಿ ಅಂತೇಳಿ ಹಾರೈಸ್ತೇನೆ. ಇಷ್ಟೇಳಿ ಅವ್ರಿಗೆಲ್ಲ ಆಯಸ್ಸು, ಆರೋಗ್ಯ ದೊರಕಲಿ, ಇನ್ನಷ್ಟು ಸಾಧನೆ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.